Good morning students, welcome to another session of the motion in straight line. In the previous class we were dealing with free fall and Galileo's law of odd numbers. I hope you have understood that concept very well. So in today's class we are going to learn two more very interesting concepts and very easy concepts too. So ಏನು ಅಂತಂತಂದರೆ one is stopping distance. One is stopping distance and another one is reaction time. ಸೊ ಏನಿದು ಸ್ಟಾಪಿಂಗ್ ಡಿಸ್ಟೆನ್ಸ್ ಮತ್ತು ರಿಯಾಕ್ಷನ್ ಟೈಮ್ ಅಂತಂದರೆ ಸೇ ಫಾರ್ ಎಕ್ಸಾಂಪಲ್ ವೆನ್ ಅ ಬಾಡಿ ಆರ್ ವೆನ್ ಅನ್ ಆಬ್ಜೆಕ್ಟ್ ಆರ್ ಅ ವೆಹಿಕಲ್ ಈಸ್ ಇನ್ ಮೋಷನ್. ಅದು ಯಾವ ಥರದ ಮೋಷನ್ ಇರಬೇಕು? ಸ್ಟ್ರೇಟ್ ಲೈನ್ ಮೋಷನ್ ಇರಬೇಕು. ಸ್ಟ್ರೇಟ್ ಲೈನ್ ಅಂತಂದ್ರೆ ಮೋಷನ್ ಇನ್ ಒನ್ ಡೈರೆಕ್ಷನ್ ಬೇಕು. ಸೇ ಒಂದು ರೋಡ್ ಇದೆ, ಪ್ಲೇನ್ ರೋಡ್ ಇದೆ ಅಂದ್ಕೊಳ್ಳಿ, ಸ್ಟ್ರೇಟ್ ರೋಡ್ ಇದೆ, ಅಲ್ಲಿ ಒಂದು ವೆಹಿಕಲ್ ಹೋಗ್ತಿದೆ. ಸೇ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಹೋಗ್ತಿದೆ ಅಂದ್ಕೊಳ್ಳಿ. ಸೊ ಒಂದು ಕಾರ್ ಹೋಗ್ತಿದೆ, ಸಡನ್ ಒಂದು ಎಮ್ಮೆ ಏನೋ ಬಂತು ಎದುರಿಗೆ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಏನು ಆಗಬೇಕು? ಇದನ್ನು ಲೆಫ್ಟ್ ರೈಟ್ ಮೂವ್ ಮಾಡೋಕ್ಕೆ ಬರಲ್ಲ ಅಂತ ಕನ್ಸಿಡರೇಷನ್ ಮಾಡ್ಕೊಳ್ಳಿ. ಸೊ ಅವಾಗ ಆಬ್ವಿಯಸ್ಲಿ ಇದು ಈ ಏನು ವೆಹಿಕಲ್ ಇದೆ ಅಲ್ಲ, ಇದನ್ನು ನಾವೇನು ಮಾಡಬೇಕಾಗತ್ತೆ? ಸ್ಟಾಪ್ ಮಾಡಬೇಕಾಗತ್ತೆ ಟು ಅವಾಯ್ಡ್ ದಿ ಆಕ್ಸಿಡೆಂಟ್. ಸೊ ಆ ವೆಹಿಕಲನ್ನು ನಾವು ಸ್ಟಾಪ್ ಮಾಡಿದಾಗ, ಸೊ ನಾವು ಎಲ್ಲಿ ಬ್ರೇಕನ್ನು ಕೊಟ್ಟಿದ ತಕ್ಷಣವೇ ಅದು ಸ್ಟಾಪ್ ಆಗುತ್ತಾ? ಹ್ಯಾವ್ ಯು ಅಬ್ಸರ್ವ್? ಬ್ರೇಕನ್ನು ಕೊಟ್ಟ ತಕ್ಷಣ ವೆಹಿಕಲ್ ಸ್ಟಾಪ್ ಆಗ್ತೈತೆ, ವೆದರ್ ಇಟ್ ಈಸ್ ಬೈಕ್ ಆರ್ ಕಾರ್ ಆರ್ ಬಸ್ ಎನಿಥಿಂಗ್. ಸೊ ಅದನ್ನು ನಾವು ಬ್ರೇಕ್ ಕೊಟ್ಟ ತಕ್ಷಣ ಸ್ಟಾಪ್ ಆಗ್ತೈತಾ? ಆಗೋದಿಲ್ಲ. ಬ್ರೇಕ್ ಕೊಟ್ಟ ಮೇಲೆ ಏನಾಗುತ್ತೆ? ಅದು ಒಂದು ಸರ್ಟೇನ್ ಡಿಸ್ಟೆನ್ಸನ್ನು ಏನು ಮಾಡುತ್ತೆ? ಮೂವ್ ಮಾಡ್ತದೆ. ಇಲ್ಲಿ ಒಂದು ಎಮ್ಮೆ ಬಂದಿದ್ದಕ್ಕೆ ಇಲ್ಲಿ ಸ್ಟಾಪ್ ಮಾಡ್ಯಾರ ಅಂದ್ಕೊಳ್ಳಿ, ಬ್ರೇಕ್ ಇಲ್ಲಿ ಕೊಟ್ಟಾರ, ಅದು ಬ್ರೇಕ್ ಹಾಗೆ ಕೊಡ್ತಾರ, ಏನು ಮಾಡ್ತಾರೆ? ಅದಕ್ಕಿಂತ ಫಸ್ಟ್ ಮುಂಚೆ ಏನಾಗುತ್ತೆ ನಮಗೆ ಮೈಂಡಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ ನೀವು ಕಲ್ತಿದ್ದೀರಲ್ಲ ಬಯಾಲಜಿಯಲ್ಲಿ. ಸೊ ರಿಫ್ಲೆಕ್ಸ್ ಆ್ಯಕ್ಷನಿಂದ ಏನು ಗೊತ್ತಾಗುತ್ತೆ? ಸೊ ಇದನ್ನು ನಾವು ಅವಾಯ್ಡ್ ಮಾಡಬೇಕು, ಆ್ಯಕ್ಸಿಡೆಂಟನ್ನು ಅವಾಯ್ಡ್ ಮಾಡಬೇಕು. ಆ್ಯಕ್ಸಿಡೆಂಟನ್ನು ಅವಾಯ್ಡ್ ಮಾಡಬೇಕಂತಂದರೆ ಬ್ರೇಕನ್ನು ಕೊಡಬೇಕು ಅಂಥೇಳಿ ಆ ಮೈಂಡಲ್ಲಿ ಏನಾಗುತ್ತೆ? ಒಂದು ರಿಯಾಕ್ಷನ್ ಸಿಗುತ್ತೆ. ಆ ರಿಯಾಕ್ಷನ್ ಆಗ್ಲಿಕ್ಕೆ ಏನು ಟೈಮ್ ತೊಗೊಳ್ತೀವಲ್ಲ, ಅದನ್ನು ಏನಂತ ಹೇಳ್ತೀವಿ? ರಿಯಾಕ್ಷನ್ ಟೈಮ್ ಅಂತಂದರೆ ಏನು? ಒಂದು ಎಮ್ಮೆ ಇದೆ ಅಥವಾ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟನ್ನು ಟಚ್ ಮಾಡೋಕ್ಕಿಂತ ಮುಂಚೆ ಅಥವಾ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಇದೇನು ಪರ್ಸನ್ ಆರ್ ದ ಡ್ರೈವರ್ ಏನು ಮಾಡ್ತಾನೆ? ಥಿಂಕ್ ಮಾಡ್ತಾರೆ, ಅದನ್ನು ನಾವು ಕಂಟಿನ್ಯೂ ಮಾಡೋಕ್ಕೆ ಬರೋದಿಲ್ಲ ವೆಹಿಕಲನ್ನು, ಇದನ್ನು ನಾನು ಸ್ಟಾಪ್ ಮಾಡಬೇಕು ಅಂತೇಳಿ. ಸೊ ಅದೆಷ್ಟು ಇಂಟ್ಯೂಷನ್ ಬರಲಿಕ್ಕೆ ಅಥವಾ ಅದಷ್ಟು ಥಾಟ್ ಬರಲಿಕ್ಕೆ ಏನು ಟೈಮ್ ಸಿಗತ್ತಲ್ಲ, ಟೈಮ್ ತಗೊಳ್ತಾನಲ್ಲ, ಅದನ್ನು ಏನಂತ ಹೇಳ್ತೀವಿ? ರಿಯಾಕ್ಷನ್ ಟೈಮ್. ಟೈಮ್ ಟೇಕನ್ ಬೈ ದಿ ಡ್ರೈವರ್ ಆರ್ ಬೈ ಅ ಪರ್ಸನ್ ಟು ಥಿಂಕ್ ಆ್ಯಂಡ್ ಆ್ಯಕ್ಟ್ ಆರ್ ಟು ಥಿಂಕ್, ಅಬ್ಸರ್ವ್ ಆ್ಯಂಡ್ ಆ್ಯಕ್ಟ್. ಅದನ್ನು ನಾವೇನಂತ ಹೇಳ್ತೀವಿ? ರಿಯಾಕ್ಷನ್ ಟೈಮ್. ಅಥವಾ ಸಿಂಪಲಾಗಿ ಅಂತಂದರೆ ರಿಯಾಕ್ಟ್ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತಾರಲ್ಲ, ಅದನ್ನು ಏನಂತ ಹೇಳ್ತೀವಿ? ರಿಯಾಕ್ಷನ್ ಟೈಮ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ರಿಯಾಕ್ಷನ್ ಟೈಮ್ ತೊಗೋಬೇಕು, ಒಂದು ವೆಹಿಕಲನ್ನು ಸ್ಟಾಪ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ ಮೇಲೆ ಬ್ರೇಕ್ ಹಾಕ್ತಾರೆ. ಸೊ ಬ್ರೇಕ್ ಹಾಕಿದ ಮೇಲೆ ವೆಹಿಕಲ್ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ, ಏನಾಗುತ್ತೆ? ಅದು ಒಂದು ಸ್ವಲ್ಪ ಕಂಟಿನ್ಯೂ ಆಗುತ್ತೆ, ಆಯಿತಾ? ಸೊ ಒಂದು ಸ್ವಲ್ಪ ಕಂಟಿನ್ಯೂ ಆಗಿ ನೆಕ್ಸ್ಟ್ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಯಾಕಂದರೆ ವೆಹಿಕಲ್ ಏನಿತ್ತು ನಮ್ಮದು ಕಂಟಿನ್ಯೂಸ್ ಮೋಷನಲ್ಲೇ ಇತ್ತು. ಸೊ ಇಲ್ಲಿ ಸೇ ಆ ವೆಹಿಕಲ್ ಒಂದು ಇನಿಷಿಯಲ್ ವೆಲಾಸಿಟಿ ಯು ಇಂದ ಮೂವ್ ಆಗ್ತಿದೆ ಅಂದ್ಕೊಳ್ಳಿ, ಬ್ರೇಕ್ ಕೊಟ್ಟ ತಕ್ಷಣ ಏನಾಯ್ತದು? ಒಂದು ಸ್ವಲ್ಪ ಡಿಸ್ಟೆನ್ಸನ್ನು ಕವರ್ ಮಾಡಿ ಸ್ಟಾಪ್ ಆಯಿತು. ಸ್ಟಾಪ್ ಅಂತಂದರೆ ಅದಕ್ಕೆ ವೆಲಾಸಿಟಿ ಏನಾಗುತ್ತೆ? 0 ಮೀಟರ್/ಸೆಕೆಂಡ್ ಆಗುತ್ತೆ, 0 ಆಗಿಬಿಡ್ತೈತಿ. ಸೊ ಇದಿಷ್ಟೇನು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೈತಲ್ಲ, ಆ ಡಿಸ್ಟೆನ್ಸಿಗೆ ನಾವೇನಂತ ಹೇಳ್ತೀವಿ? ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದನ್ನು? ಸ್ಟಾಪಿಂಗ್ ಡಿಸ್ಟೆನ್ಸ್. ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೆಹಿಕಲ್ ಆಫ್ಟರ್ ಅಪ್ಲೈಯಿಂಗ್ ಬ್ರೇಕ್ಸ್ ಬಿಫೋರ್ ಸ್ಟಾಪಿಂಗ್. ಕಂಪ್ಲೀಟಾಗಿ ಸ್ಟಾಪ್ ಆಗೋಕ್ಕಿಂತ ಮುಂಚೆ ಬ್ರೇಕ್ ಹಾಕಿದ ನಂತರ ಏನು ಡಿಸ್ಟೆನ್ಸನ್ನು ಕವರ್ ಮಾಡ್ತೈತಲ್ಲ, ಆ ಡಿಸ್ಟೆನ್ಸಿಗೆ ನಾವೇನಂತ ಹೇಳ್ತೀವಿ? ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ತುಂಬ ಈಸಿ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ಸನ್ನು ಅಥವಾ ಈ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಐತಲ್ಲ ಅಥವಾ ರಿಯಾಕ್ಷನ್ ಟೈಮ್ ಐತಲ್ಲ, ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಮತ್ತು ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ ಈ ಎರಡು ಕ್ವಾಂಟಿಟೀಸ್ ಅಂಥೇಳಿ ನಾವು ತಿಳ್ಕೊಬೇಕಾಗಿದೆ. ಸೊ ಇಲ್ಲಿ ಸ್ಟಾಪಿಂಗ್ ಡಿಸ್ಟೆನ್ಸ್ ಐತಲ್ಲ, ಫಸ್ಟ್ ಇದ್ರದ್ದು ನಾವು ಏನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬಹುದು ಅಂಥೇಳಿ ನೋಡುವ. ಸೇ ಒಂದು ವೆಹಿಕಲ್ ಇದೆ ಅಂದ್ಕೊಳ್ಳಿ ಅಥವಾ ಒಂದು ಬೈಕ್ ಇದೆ ಅಂದ್ಕೊಳ್ಳಿ, ಆಯಿತಾ? ಇದು ಬೈಕ್ ಜಸ್ಟ್. ಸೊ ಈ ಬೈಕ್ ಏನಾಗ್ತಿದೆ?
ಮೂವ್ ಆಗ್ತಾ ಇದೆ ಆಯಿತಾ. ಸೊ ಇಲ್ಲಿ ಒಂದು ಪರ್ಸನ್ ಅದ, ನೀವು ಇದ್ದೀರಿ, ಇದ್ರ ಮೇಲೆ ಕುತ್ಕೊಂಡಿರಿ, ಎದುರಿಗೆ ಒಂದು ಎಮ್ಮೆ ಬಂದೈತಿ, ನೀವೇನು ಮಾಡಕತ್ತೀರಿ, ಈಗ ಬ್ರೇಕ್ ಹಾಕ್ತೀರಿ. ಸೊ ಇಲ್ಲಿ ನೀವು ಸ್ಟಾರ್ಟಿಂಗು ಒಂದಿಷ್ಟು ವೆಲಾಸಿಟಿಯಿಂದ ಒಂದಿಷ್ಟು ವೆಲಾಸಿಟಿಯನ್ನು ಮೇಂಟೈನ್ ಮಾಡ್ಕೊತ ಹೋಗ್ತಿದ್ರಿ. ಅದನ್ನು ನಾನು V0 ಅಂತ ತಗೊಳ್ತೀನಿ ಅಂದ್ಕೊಳ್ಳಿ. ಇನಿಷಿಯಲ್ ವೆಲಾಸಿಟಿನ V0 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಎಮ್ಮೆ ಬಂತು, ಸಡನ್ನಾಗಿ ನೀವು ಬ್ರೇಕ್ ಹಾಕ್ತೀರಿ. ಬ್ರೇಕ್ ಹಾಕಿದ ಮೇಲೆ ನಿಮ್ಮ ವೆಹಿಕಲ್ ಏನಾಗುತ್ತೆ, ಒಂದಿಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ, ಅದು ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತೈತಿ. ಸೊ ಸ್ಟಾಪ್ ಆಯ್ತಂತಂದರೆ ಅಲ್ಲಿ ವೆಲಾಸಿಟಿ ಏನಾಗುತ್ತೆ, 0 ಆಗುತ್ತೆ. ಸೊ ಇದೇನು ಡಿಸ್ಟೆನ್ಸ್ ಕವರ್ ಮಾಡಿದ್ದೈತಲ್ಲ, ಸೊ ಇದನ್ನು ಎಸ್ ಅಥವಾ DS ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ಎಸ್ ಅಂತಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್, ಆರ್ DS ಅಂತಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇದೆ, ಇನಿಷಿಯಲ್ ವೆಲಾಸಿಟಿ V0 ಇದೆ, ಫೈನಲ್ ವೆಲಾಸಿಟಿ 0 ಇದೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ DS. ಇಲ್ಲಿ ರಿಲೇಟ್ ಆಗಿರುವಂಥ ಫ್ಯಾಕ್ಟರ್ಸ್ ನಮ್ಗೆ ಗೊತ್ತದವು. ಸೊ ಯಾವ ಈಕ್ವೇಷನ್ ಯೂಸ್ ಮಾಡಬಹುದು, ಇಲ್ಲಿ V² - U² = 2AS. ಸೊ ಈ ಈಕ್ವೇಷನನ್ನು ನಾವು ಯೂಸ್ ಮಾಡಬಹುದಲ್ಲ. ಇಲ್ಲಿ ಆಕ್ಸೆಲರೇಷನ್, ಇನ್ ದಿಸ್ ಕೇಸ್ ಏನಾಗುತ್ತೆ, ನಾವು ಆಬ್ಜೆಕ್ಟನ್ನು ಅಥವಾ ನಾವು ವೆಹಿಕಲನ್ನು ಏನು ಮಾಡ್ತಿರೋದು, ಅಲ್ಲಿ ಡಿಕ್ಸೆಲರೇಷನನ್ನು ಕೊಡ್ತಿರೋದು. ಡಿಕ್ಸೆಲರೇಷನನ್ನು ನಾವು ಕೊಡ್ತಿದ್ದೀವಿ ಅಂತಂದರೆ ಇಟ್ ಮೀನ್ಸ್ ನೆಗೆಟಿವ್ ಆಕ್ಸೆಲರೇಷನನ್ನು ಕೊಡ್ತಿರೋದು. ನಾವೇನು ಮಾಡ್ತಿದ್ದೀವಿ, ಸೇಮ್ ಡೈರೆಕ್ಷನಲ್ಲೇ ನಾವು ಬಾಡಿ ಅಥವಾ ಆಬ್ಜೆಕ್ಟ್ ಮೀನ್ಸ್ ನಮ್ದೇನು ವೆಹಿಕಲ್ ಇದೆಲ್ಲ ಅದರದ್ದು ಸ್ಪೀಡನ್ನು ರೆಡ್ಯೂಸ್ ಮಾಡ್ತಿದ್ದೀವಿ. ಸೊ ಅಂತಂದರೆ ಏನಾಗುತ್ತೆ, ಅದು ರಿಟಾರ್ಡೇಷನ್ ಆಗುತ್ತೆ. ನೆಗೆಟಿವ್ ಆಕ್ಸೆಲರೇಷನ್ ಈಸ್ ಕಾಲ್ಡ್ ಆಸ್ ರಿಟಾರ್ಡೇಷನ್, ಆರ್ ಇನ್ನೊಂದು ನೇಮ್ ಏನಂತ ಕೊಡ್ಬೋದು ನಾವು, ಡಿಕ್ಸೆಲರೇಷನ್ ಅಥವಾ ಡಿಸೆಲರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಿಸೆಲರೇಷನನ್ನು ನಾವೇನು ಮಾಡ್ತಿರೋದು, ಆ ಆಬ್ಜೆಕ್ಟಿಗೆ ಅಥವಾ ಆ ವೆಹಿಕಲಿಗೆ ಕೊಡ್ತಿರೋದು. ಸೊ ಇಲ್ಲಿ ಈ ಈಕ್ವೇಷನಲ್ಲಿ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದರೆ, V ಅಂತಂದರೆ ಫೈನಲ್ ವೆಲಾಸಿಟಿ ಏನಂತ ತಗೊಳ್ತಿರೋದು, ಇಲ್ಲಿ 0 ಮೀಟರ್ ಪರ್ ಸೆಕೆಂಡ್, ಮೈನಸ್ U ಅಂತಂದರೆ ಇನಿಷಿಯಲ್ ವೆಲಾಸಿಟಿ ಎಷ್ಟು ತಗೊಂಡಿದ್ದೀವಿ, V0 = 2AS ಅಂತಂದರೆ ಏನು ತಗೊಂಡಿವಿ, DS ಅಂತ ತಗೊಂಡಿದ್ದೀವಿ. ಸೊ ಹಾಗಿದ್ರೆ ಈಕ್ವೇಷನ್ ಏನಾಗುತ್ತೆ ನಮ್ಮ ಕಡೆ ಈಗ, DS = -V0² / 2A. ಸೊ ಇಲ್ಲಿ DS ಅಂತಂದರೆ ಏನು, ಸ್ಟಾಪಿಂಗ್ ಡಿಸ್ಟೆನ್ಸ್, ಬಟ್ ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್. ಸೊ ನಾವೇನು ಕಲ್ತಿದ್ದೀವಿ, ಡಿಸ್ಟೆನ್ಸ್ ನೆಗೆಟಿವ್ ಆಗೋದಿಲ್ಲ, ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ನೆಗೆಟಿವ್ ವ್ಯಾಲ್ಯೂ ಬಂದೈತಲ್ಲ, ಸೊ ಇಲ್ಲಿ ಏನು ಆಗುತ್ತೆ ಅಂತಂದರೆ, ಇಲ್ಲಿ ಡಿಕ್ಸೆಲರೇಷನ್ ಇರೋದ್ರಿಂದ ಅಂತಂದರೆ ನೆಗೆಟಿವ್ ಆಕ್ಸೆಲರೇಷನ್ ಸಿಗ್ತೈತಲ್ಲ ನಮಗೆ, ಆ ವ್ಯಾಲ್ಯೂನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ DS ಮತ್ತು ಏನು ಸಿಗುತ್ತೆ, ಪಾಸಿಟಿವ್ ಸಿಗುತ್ತೆ. ಆಯಿತಾ. ಸೊ ಇಲ್ಲಿ A ಅಂತ ಏನು ವ್ಯಾಲ್ಯೂ ಇದೆಯಲ್ಲ, ಆಕ್ಸೆಲರೇಷನ್, ಯಾವ ಥರದ ಆಕ್ಸೆಲರೇಷನ್, ನೆಗೆಟಿವ್ ಆಕ್ಸೆಲರೇಷನ್, ರಿಟಾರ್ಡೇಷನ್. ನಾವು ಅಲ್ಲಿ ಸ್ಪೀಡ್ ಕಡಿಮೆ ಮಾಡ್ಕೊತ ಏನು ಮಾಡ್ತಿರೋದು, ಸ್ಟಾಪ್ ಆಗ್ತಿರೋದು. ಸೊ ಅಲ್ಲಿ ಆಕ್ಸೆಲರೇಷನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಆ ನೆಗೆಟಿವ್ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದರೆ ನಮಗೇನಿಲ್ಲಿ ಸಿಗುತ್ತೆ ಅಲ್ಲ ವ್ಯಾಲ್ಯೂ, ಯಾವುದ್ರದ್ದು, ಸ್ಟಾಪಿಂಗ್ ಡಿಸ್ಟೆನ್ಸ್. ಸೊ ಅದು ಏನು ಸಿಗುತ್ತೆ, ನಮಗೆ ಒಂದು ಪಾಸಿಟಿವ್ ವ್ಯಾಲ್ಯೂ ಸಿಗುತ್ತೆ. ತಿಳಿತಾ. ಸೊ ದಿಸ್ ಈಸ್ ದಿ ಸ್ಟಾಪಿಂಗ್ ಡಿಸ್ಟೆನ್ಸ್. ಸೊ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತಂದರೆ ಏನಂತ ಹೇಳ್ತೀವಿ, ಇಟ್ ಈಸ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಆಬ್ಜೆಕ್ಟ್ ಆರ್ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಆಬ್ಜೆಕ್ಟ್ ಆಫ್ಟರ್ ಅಪ್ಲೈಯಿಂಗ್ ದ ಬ್ರೇಕ್ ಬಿಫೋರ್ ಸ್ಟಾಪಿಂಗ್. ಕಂಪ್ಲೀಟ್ ಸ್ಟಾಪ್ ಆಗೋಕ್ಕಿಂತ ಮುಂಚೆ ಬ್ರೇಕ್ ಹಾಕಿದ ಮೇಲೆ ಏನು ಕವರ್ ಮಾಡ್ತೈತಲ್ಲ ಡಿಸ್ಟೆನ್ಸನ್ನು ಅಥವಾ ಗ್ಯಾಪನ್ನು, ಆ ಡಿಸ್ಟೆನ್ಸಿಗೆ ಏನಂತ ಹೇಳ್ತೀವಿ, ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ಏನಂತ ಹೇಳ್ತೀವಿ, ಡಿಕ್ಸೆಲರೇಷನ್ ಐತಲ್ಲ, ಇದನ್ನು ಇನ್ನೊಂದು ಟರ್ಮು ಬ್ರೇಕಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದನ್ನು, ಬ್ರೇಕಿಂಗ್ ಕೆಪಾಸಿಟಿ. ಸೊ ಈ ಬ್ರೇಕಿಂಗ್ ಕೆಪಾಸಿಟಿ ಮೇಲೆ ಏನಾಗಿರುತ್ತೆ, ನಮ್ಮದು ಸ್ಟಾಪಿಂಗ್ ಡಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ. ಎಲ್ಲಿ ನೋಡಿ ಹೇಳ್ಬೋದಲ್ಲ. ಸೊ ಈ ಈಕ್ವೇಷನ್ ಪ್ರಕಾರ ನಮ್ದೇನು DS ಐತಲ್ಲ, ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತಂದರೆ ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ ಅಂತ ಹೇಳಿ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಇನಿಷಿಯಲ್ ವೆಲಾಸಿಟಿನೂ ಯಾವ ಥರ, ದ ಸ್ಕ್ವೇರ್ ಆಫ್ ದ ಇನಿಷಿಯಲ್ ವೆಲಾಸಿಟಿ. ಇನ್ನೊಂದು ಯಾವುದ್ರ ಮೇಲೆ ಡಿಪೆಂಡ್ ಇದೆ, ಡಿಕ್ಸೆಲರೇಷನ್ ಆರ್ ನೆಗೆಟಿವ್ ಆಕ್ಸೆಲರೇಷನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಫ್ಯಾಕ್ಟರ್ಸ್ ವೇರಿ ಆದವು ಅಂತಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಸಹ
ವೇರಿ ಆಗುತ್ತೆ. ಸೊ ಇವೇನು ಬೈ ಫಾರ್ಮುಲಾ ಹೇಳಿದ್ದು. ಸೊ ನಾವು ಮತ್ತು ಯಾವ ಥರ ಅದರದ್ದು ಫ್ಯಾಕ್ಟರ್ಸ್ ಅಥವಾ ಡಿಪೆಂಡೆನ್ಸಿ ಹೇಳ್ಬೋದು, ಯಾವ ಥರ ಹೇಳ್ಬೋದು ಅಂತಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಹೇಗೆ ವೇರಿಯೇಷನ್ ಆಗುತ್ತೆ. ಸಪೋಸ್ ಡಿಪೆಂಡಿಂಗ್ ಆನ್ ದಿ ಸೀಸನ್, ಅದು ಏನು ರೇನಿ ಸೀಸನ್ ಇತ್ತಂದರೆ ಅಥವಾ ಸ್ನೋಫಾಲ್ ಆಗ್ತಾ ಇತ್ತಂದರೆ ಅವಾಗೇನಾಗುತ್ತೆ, ಸರ್ಫೇಸ್ ವೆಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಬ್ರೇಕ್ ಹಾಕಿದ ಮೇಲೆ ಲಾಂಗರ್ ಡಿಸ್ಟೆನ್ಸನ್ನು ಕವರ್ ಮಾಡಿ ಸ್ಟಾಪ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಇನ್ನೊಂದೇನು, ಲಾರ್ಜ್ ವೆಹಿಕಲ್ ಇತ್ತಂತಂದರೆ, ಲೆಂದಿ ವೆಹಿಕಲ್ ಇತ್ತಂದರೆ ಆ ಟೈಮಲ್ಲಿನೂ ಏನಾಗುತ್ತೆ, ಬ್ರೇಕ್ ಹಾಕಿದ ಮೇಲೆ ಲಾಂಗರ್ ಡಿಸ್ಟೆನ್ಸನ್ನು ಕವರ್ ಮಾಡಿ ಏನು ಮಾಡುತ್ತೆ, ಅದು ಸ್ಟಾಪ್ ಮಾಡುತ್ತೆ. ಯಾವಾಗ, ಸೀಸನ್ಸ್, ಅದು ಯಾವ ಸೀಸನ್ನು, ಐದರ್ ರೇನಿ ಸೀಸನ್ ಆರ್ ಸ್ನೋಫಾಲ್. ಈ ಸಿಚುವೇಷನ್ನಲ್ಲಿ ಏನಾಗುತ್ತೆ, ಅದು ಸ್ಟಾಪ್ ಮಾಡಿದ ಮೇಲೆ ಅಥವಾ ಬ್ರೇಕ್ ಹಾಕಿದ ಮೇಲೆ ಲಾಂಗರ್ ಡಿಸ್ಟೆನ್ಸನ್ನು ಕವರ್ ಮಾಡ್ತೈತಿ. ಮತ್ತು ಯಾವುದನ್ನು ಹೇಳ್ಬೋದು, ಡಿಪೆಂಡ್ ಆನ್ ದಿ ಪರ್ಸನ್. ಹೇಗೆ, ಸಪೋಸ್ ಆ ಪರ್ಸನ್ ಏನು ಟ್ರಾವೆಲ್ ಮಾಡ್ತಿದ್ದಾನಲ್ಲ ಅಥವಾ ಡ್ರೈವ್ ಮಾಡ್ತಿದ್ದಾನಲ್ಲ, ಅವನು ಆಲ್ಕೋಹಾಲಿಕ್ ಅದಾನ ಅಂದ್ಕೊಳ್ಳಿ. ಸೊ ಆಲ್ಕೋಹಾಲಿಕ್ ಇದ್ದಂದರೆ ಅವನು ಮುಂದೆ ಏನೈತೆ ಅಂತ ಥಿಂಕ್ ಮಾಡಿ ಅದನ್ನು ರಿಯಾಕ್ಟ್ ಮಾಡೋಷ್ಟೊತ್ತಿಗೆ ಏನಾಗ್ತೈತೆ, ಟೈಮ್ ಹಿಡಿದ್ಬಿಡ್ತೈತೆ. ಸೊ ಅವಾಗೂ ಅದು ಸ್ಟಾಪಿಂಗ್ ಡಿಸ್ಟೆನ್ಸ್ ಏನಾಗ್ಬಿಡ್ತೈತಿ, ವೇರಿಯೇಷನ್ ಆಗುತ್ತೆ. ಮತ್ತು ಯಾವುದು ಹೇಳಬಹುದು, ಫ್ರಿಕ್ಷನ್ ಹೇಳ್ಬೋದು, ಆಯಿತಾ. ಸೊ ಫ್ರಿಕ್ಷನ್ ಚೇಂಜ್ ಆಯ್ತು ಅಂತಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಸಹ ಏನಾಗುತ್ತೆ, ಚೇಂಜ್ ಆಗುತ್ತೆ. ಮತ್ತೇನಂತ ಹೇಳ್ಬೋದು, ಈ ಥರದ್ದು ಪ್ಯಾರಾಮೀಟರ್ಸ್, ಸೈಜ್ ಆಫ್ ವೆಹಿಕಲ್. ಸೊ ವೆಹಿಕಲ್ ಸೈಜ್ ವೇರಿಯೇಷನ್ ಆಯ್ತು ಅಂತಂದರೆ ಅಲ್ಲಿ ಸ್ಟಾಪಿಂಗ್ ಡಿಸ್ಟೆನ್ಸ್ ಸಹ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಯಾವ್ಯಾವುದಂತ ಹೇಳಿದ್ವಿ ನಾವು, ಇನಿಷಿಯಲ್ ವೆಲಾಸಿಟಿ, ಬ್ರೇಕಿಂಗ್ ಕೆಪಾಸಿಟಿ. ಸೊ ಇದಿಷ್ಟು ಫ್ಯಾಕ್ಟರ್ಸ್ ಮೇಲೆ ಏನಾಗಿರುತ್ತೆ, ಇದೇನು ಸ್ಟಾಪಿಂಗ್ ಡಿಸ್ಟೆನ್ಸ್ ಇದೆ ಅಲ್ಲ ಅದು ಡಿಪೆಂಡ್ ಆಗುತ್ತೆ. ಅಂತಂದ್ರೆ ಏನು, ಏನು ವೆಹಿಕಲ್ ಇದೆ ಅಲ್ಲ ಅದರದ್ದು ಬ್ರೇಕಿಂಗ್ ಕೆಪಾಸಿಟಿ ಚೆನ್ನಾಗಿಲ್ಲ ಅಂದ್ಕೊಡಿ. ಸೊ ಅವಾಗೂ ಸಹ ಏನಾಗುತ್ತೆ, ಡಿಸ್ಟೆನ್ಸ್ ಏನಾಗುತ್ತೆ, ಲಾಂಗರ್ ಆಗುತ್ತೆ. ಸೊ ಬೆಟರ್ ಬ್ರೇಕಿಂಗ್ ಕೆಪಾಸಿಟಿ ಇತ್ತಂತಂದರೆ ಅದು ಏನಾಗುತ್ತೆ, ಬೇಗನೆ ಏನಾಗ್ಬಿಡ್ತೈತೆ, ಸ್ಟಾಪ್ ಆಗಿಬಿಡ್ತೈತೆ. ಸೊ ನೆಕ್ಸ್ಟ್ ಇನಿಷಿಯಲ್ ವೆಲಾಸಿಟಿ, ಫಾಸ್ಟ್ ಒಂದು 40 ಕಿಲೋಮೀಟರ್ ಅಥವಾ ಒಂದು 60 ಕಿಲೋಮೀಟರ್ ಸ್ಪೀಡಿಂದ ಒಂದು ಬೈಕನ್ನು ತೊಗೊಂಡು ಬಂದು ಸಡನ್ ನಾವು ಸ್ಟಾಪ್ ಕೊಡ್ತೀವಿ ಅಂತಂದರೆ ಆಗೋದಿಲ್ಲ, ಅದೇನಾಗ್ಬಿಡ್ತೈತೆ, ಸ್ಕಿಡ್ ಆಗ್ಬಿಡ್ತೈತೆ, ಅದು ಜಂಪ್ ಆಗಿಬಿಡ್ತೈತೆ. ಸೊ ಹಂಗೂ ಆಗುತ್ತೆ. ಸೊ ಇನಿಷಿಯಲ್ ವೆಲಾಸಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಇನಿಷಿಯಲ್ ವೆಲಾಸಿಟಿ ಕಡಿಮೆ ಇತ್ತಂತಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಇರುತ್ತೆ. ಇನಿಷಿಯಲ್ ವೆಲಾಸಿಟಿ ಜಾಸ್ತಿ ಆಯ್ತು ಅಂತಂದರೆ ನಮ್ಮದೇನು ಸ್ಟಾಪಿಂಗ್ ಡಿಸ್ಟೆನ್ಸ್ ಇದೆ ಅಲ್ಲ ಅದು ಸಹ ಜಾಸ್ತಿ ಆಗ್ತದೆ. ಜೋರಾಗಿ ನೀವು ಬೈಕ್ ತೊಗೊಂಡು ಬಂದ್ರಿ ಅಂತಂದ್ರೆ ಎದುರಿಗೆ ಏನಾದರೂ ನಾಯಿ ಎಮ್ಮೆ ಏನಾದರೂ ಬಂತಂದರೆ ಇಬ್ಬರು ಹೋಗ್ಬಿಡ್ತೀರಿ ಅವಾಗ. ಸೊ ಆ ಥರದ್ದು ಆಗಬಾರ್ದು. ನೆಕ್ಸ್ಟ್ ರೇನಿ ಸೀಸನ್ ಮತ್ತು ಸ್ನೋಫಾಲ್, ಈ ಸಿಚುವೇಷನಲ್ಲಿನೂ ಸಹ ವೆಟ್ ಸರ್ಫೇಸ್ ಇತ್ತಂತಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಫ್ರಿಕ್ಷನ್, ರೋಡಲ್ಲಿ ಫ್ರಿಕ್ಷನ್ ಕಡಿಮೆ ಇತ್ತಂದ್ರೂ ಅಲ್ಲೇನಾಗುತ್ತೆ, ಸ್ಟಾಪಿಂಗ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೈಜ್ ಆಫ್ ದಿ ವೆಹಿಕಲ್ ಹೇಳ್ದೆಲ್ಲ, ಲೆಂದಿ ಏನಾದರೂ ವೆಹಿಕಲ್ ಇತ್ತಂತಂದರೆ ಅವಾಗೂ ಸಹ ಏನಾಗುತ್ತೆ, ಏನು ಸ್ಟಾಪಿಂಗ್ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ತಿಳಿತಾ ಇದು? ಸೊ ದಿಸ್ ಈಸ್ ಅಬೌಟ್ ದಿ ಸ್ಟಾಪಿಂಗ್ ಡಿಸ್ಟೆನ್ಸ್. ದ ನೆಕ್ಸ್ಟ್ ಥಿಂಗ್ ಈಸ್ ರಿಯಾಕ್ಷನ್ ಟೈಮ್. ಏನು ರಿಯಾಕ್ಷನ್ ಟೈಮ್ ಅಂತಂದರೆ, ಸೊ ಆಗಲೇ ಹೇಳಿದೆ ನಾನು, ರಿಯಾಕ್ಷನ್ ಟೈಮ್ ಮೀನ್ಸ್ ಒಂದು ಪರ್ಸನ್ ಒಂದು ಸಿಚುವೇಶನ್, ಇಮ್ಮಿಡಿಯೇಟ್ ಸಿಚುವೇಶನ್ ಬಂದಮೇಲೆ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತಾನೆ ಅಂಥೇಳಿ ಅದನ್ನು ಆ ಟೈಮ್ ಇಂಟರ್ವಲಿಗೆ ಏನಂತ ಹೇಳ್ತೀವಿ ನಾವು, ರಿಯಾಕ್ಷನ್ ಟೈಮ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಈಗ ಮೋಷನಿಗೆ ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಸೊ ಒಂದು ಆಬ್ಜೆಕ್ಟ್ ಇದೆ, ಎದುರಿಗೆ ಬಂದಿದೆ, ನಾವು ಇಲ್ಲಿಂದ ಡ್ರೈವ್ ಮಾಡ್ತಿದ್ದೀವಿ ಅಂತ ಸಡನ್ ಬ್ರೇಕ್ ಹಾಕ್ತೀವಿ. ಸೊ ಆ ಬ್ರೇಕ್ ಹಾಕೋಕ್ಕಿಂತ ಮುಂಚೆ ಸೊ ಆ ಸಿಚುವೇಶನನ್ನು ಅರ್ಥ ಮಾಡಿಕೊಂಡು ಸೆನ್ಸ್ ಮಾಡಿಕೊಂಡು ಅದನ್ನು ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಲ್ಲ, ಆ ರಿಯಾಕ್ಟ್ ಮಾಡ್ಲಿಕ್ಕೆ ತಗೊಳ್ತೀವಲ್ಲ ಟೈಮ್, ಅದನ್ನು ನಾವೇನಂತ ಹೇಳ್ತೀವಿ, ರಿಯಾಕ್ಷನ್ ಟೈಮ್ ಅಂತ ಹೇಳ್ತೀವಿ. ಸೊ ಹೇಗೆ ನೀವು ರಿಫ್ಲೆಕ್ಸ್ ಆ್ಯಕ್ಷನನ್ನು ಕಲ್ತಿದ್ದೀರಿ, ಯಾವುದಾದ್ರೂ ಒಂದು ಬೆಂಕಿ ಏನಾದರೂ ಇತ್ತಂದರೆ ಅಲ್ಲಿ ಹತ್ತಿರ ಫುಲ್ ಅದರ ಕೈ ಹಾಕೋಕ್ಕಿಂತ ಮುಂಚೆನೇ ಸೆನ್ಸ್ ಮಾಡಿಕೊಂಡು ಕೈ ತೆಗೆದು ಬಿಡ್ತೀರಿ. ಸೊ ಅದೇ ಥರ ಒಂದು ಎಮ್ಮೆ ಇದೆ ಅಂತಂತ ಗೊತ್ತಾಯ್ತಂದ್ರೆ ದೂರ, ನೆಕ್ಸ್ಟ್ ನೀವೇನು ಮಾಡ್ತೀರಿ, ಅಡ್ವಾನ್ಸಲ್ಲಿ ಏನು ಮಾಡ್ತೀರಿ, ಅದಕ್ಕೆ ಬ್ರೇಕ್ ಹಾಕ್ತೀರಿ, ರಿಯಾಕ್ಟ್ ಮಾಡ್ತೀರಿ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ರಿಯಾಕ್ಷನ್ ಟೈಮ್. ಸೊ ರಿಯಾಕ್ಷನ್ ಟೈಮ್ ಯೂಶ್ವಲಿ ಏನಂತ ಹೇಳ್ತೀವಿ ನಾವು, 0.2 ಸೆಕೆಂಡಿಂದ
2 ಸೆಕೆಂಡ್ ಅಂತ ಅಲ್ಲಿ ತನಕ ಇರುತ್ತೆ ಅಂತ ಹೇಳ್ತೀವಿ ಆಯಿತಾ. ಒಂದೊಂದು ಪರ್ಸನ್ ಟು ಪರ್ಸನ್ ಏನಾಗುತ್ತೆ, ಇದು ಚೇಂಜ್ ಆಗುತ್ತೆ. ರಿಯಾಕ್ಷನ್ ಟೈಮ್ ಯಾವುದ್ರದ್ದು ಅಂತಂದರೆ ಪರ್ಸನಿಗೆ ರಿಲೇಟೆಡ್. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಬೇಗನೆ ರಿಯಾಕ್ಟ್ ಮಾಡ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ, ಲೇಟಾಗಿ ರಿಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ 0.2 ಸೆಕೆಂಡಿಂದ 2 ಸೆಕೆಂಡಿಗೆ ಯೂಶ್ವಲಿ ಏನಾಗುತ್ತೆ, ರಿಯಾಕ್ಷನ್ ಟೈಮು ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ಇಲ್ಲಿ ಇದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ರಿಯಾಕ್ಷನ್ ಟೈಮನ್ನು. ಸೊ ಇಲ್ಲಿ ಒಂದು ವೆಹಿಕಲ್ ಇದೆ, ಆ ವೆಹಿಕಲ್ ಹೋಗ್ತಿದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಏನೋ ವೆಹಿಕಲ್ ಹೋಗ್ತಿದೆ, ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇವಾಗ ರಿಯಾಕ್ಷನ್ ಟೈಮ್. ಸೊ ಇಲ್ಲಿ ರಿಯಾಕ್ಷನ್ ಟೈಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದರೆ S = ut + ½ at². ಸೊ if its initial velocity u is 0, initial velocity u is 0. ಸೊ ಇದನ್ನು ಪರ್ಟಿಕ್ಯುಲರ್ಲಿ ನಾವು ಯಾವುದಕ್ಕೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಫ್ರೀ ಫಾಲ್ ಆಬ್ಜೆಕ್ಟಿಗೆ ಕನ್ಸಿಡರ್ ಮಾಡ್ತೀವಿ. ಸೊ ಫ್ರೀ ಫಾಲಲ್ಲಿ ಏನಾಗುತ್ತೆ, ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ 0. ಸೊ ಇನಿಷಿಯಲ್ ವೆಲಾಸಿಟಿ ಏನಾಗಿರುತ್ತೆ, ಅಲ್ಲಿ 0 ಇರುತ್ತೆ. ಮತ್ತು ಇಲ್ಲಿ ಆಕ್ಸಲರೇಷನ್, ಯಾವ ಆಕ್ಸಲರೇಷನ್ ಇರುತ್ತೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಈ 2 ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಿ ನಾವು ರಿಯಾಕ್ಷನ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಲೈಕ್ T = TR. TR ಅಂತಂದರೆ ಏನು, ರಿಯಾಕ್ಷನ್ ಟೈಮ್. ಹೇಗೆ, ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದೆ ಇದು ಬುಕ್ಕಲ್ಲಿ. ಏನು, ನಿಮ್ಮೊಂದು ಫ್ರೆಂಡ್ ಅದಾನ ಅಂದ್ಕೊಳ್ಳಿ, ಆ ಫ್ರೆಂಡ್ ಒಂದು ಸ್ಕೇಲನ್ನು ಸಡನ್ನಾಗಿ ಡ್ರಾಪ್ ಮಾಡ್ತಾನೆ. ಸೊ ಆ ಡ್ರಾಪ್ ಮಾಡಿದ್ದ ಸ್ಕೇಲನ್ನು ನೀವು ಕ್ಯಾಚ್ ಮಾಡಬೇಕು. ಸೊ ಅದು ಡ್ರಾಪ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಕ್ಯಾಚ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಟೈಮ್ ತೊಗೊಳ್ತೀರಲ್ಲ, ಆ ಟೈಮನ್ನು ನಾವು ರಿಯಾಕ್ಷನ್ ಟೈಮ್ ಅಂತ ಹೇಳ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಅದು ಡಿಸ್ಟೆನ್ಸನ್ನು ನೋಟ್ ಮಾಡಬೇಕು, ಟೈಮನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಷ್ಟು ಅಂತ ಹೇಳಿ ನೋಡುವ. ಸೊ ಡಿಸ್ಟೆನ್ಸನ್ನು ನಾವು ಆ ಥರ ಮೆಜರ್ ಮಾಡ್ಬೋದು. ಲೆಟ್ ದಿಸ್ ಡಿಸ್ಟೆನ್ಸ್ S = D. ಯೂಶ್ವಲಿ ಡಿಸ್ಪ್ಲೇಸ್ಮೆಂಟ್ ನಾವು ಇಲ್ಲಿ ಏನು ಕನ್ಸಿಡರ್ ಮಾಡ್ತಿರೋದು, ಫಾರ್ ದ ಟೈಮ್ ಇಂಟರ್ವಲ್ ಇನಿಷಿಯಲ್ ಮತ್ತು 0 ಇದೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಇದು ಡಿಸ್ಟೆನ್ಸ್ ಆಗುತ್ತೆ ಅವಾಗ. ಸೊ S ಬದಲಿ D ಅಂತ ತಗೊಂಡು ಇನಿಷಿಯಲ್ ವೆಲಾಸಿಟಿ 0 ಇದೆ, ಹಾಗಾಗಿ U × T ಏನಾಗುತ್ತೆ, 0 ಆಗುತ್ತೆ. 1/2 g TR². ಸೊ ಆಕ್ಸಲರೇಷನ್ ಬದಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕನ್ಸಿಡರ್ ಮಾಡಿದ್ದೀನಿ, ಟೈಮ್ ಇಂಟರ್ವಲ್ ಬದಲಿ TR ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ. ಸೊ ರಿಯಾಕ್ಷನ್ ಟೈಮನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, ರೀಅರೇಂಜ್ ಮಾಡಿ. g TR² = 2 times D, or TR² = 2D divided by G, or TR = √2D divided by G. So this is the expression to calculate reaction time. ಸೊ ಇದ್ರ ಮೇಲೆ ನಾವು ನ್ಯೂಮರಿಕಲ್ಸ್ ಮಾಡಿದಾಗ ನಿಮ್ಗೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನು, √2D divided by G, where G is the acceleration due to gravity and TR is the reaction time. ಸೊ ಯೂಶ್ವಲಿ ಎಷ್ಟು ಇರುತ್ತೆ ಅಂತ ಹೇಳಿದೆ ನಾನು, 0.2 to 2 ಸೆಕೆಂಡ್. ಸೊ ಕೆಲವೊಬ್ರದ್ದು 3 ಅಥವಾ 4 ಅಂತಲೂ ಹೇಳ್ತೀವಿ ಆಯಿತಾ. ಪರ್ಸನ್ ಟು ಪರ್ಸನ್ ಏನಾಗುತ್ತೆ, ರಿಯಾಕ್ಷನ್ ಟೈಮು ವೇರಿ ಆಗುತ್ತೆ. ಸೊ ಕೆಲವೊಂದು ಯಾವುದು ಕಂಟ್ರೀಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ಎವ್ರಿ ಇಯರ್ ಸೀನಿಯರ್ ಸಿಟಿಸನ್ಸ್ ಇರ್ತಾರಲ್ಲ, ಹೆಂಗೆ ಏನು ಏಜ್ ಜಾಸ್ತಿ ಆಗುತ್ತೆ ಅಲ್ಲ, ರಿಯಾಕ್ಷನ್ ಟೈಮ್ ಸಹ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದರೆ ಬೇಗ ರಿಯಾಕ್ಟ್ ಮಾಡೋದಿಲ್ಲ, ಸ್ಲೋ ರಿಯಾಕ್ಟ್ ಮಾಡೋದು. ಸೊ ಹಾಗಾಗಿ ಕೆಲವೊಂದು ಕಂಟ್ರೀಸಲ್ಲಿ ಏನು ಮಾಡ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಏನಿರುತ್ತಲ್ಲ ಅದನ್ನು ಮತ್ತು ಎವ್ರಿ ಇಯರ್ ರಿನಿವಲ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಮ್ಮ ಕಂಟ್ರಿನಲ್ಲೆಲ್ಲ ಬೇರೆ ಕಂಟ್ರೀಸಲ್ಲಿ, ಕೆಲವೊಂದು ಕಂಟ್ರೀಸಲ್ಲಿ ಏನು ಮಾಡ್ತಾರೆ, ರಿಯಾಕ್ಷನ್ ಟೈಮನ್ನು ಯಾಕಂದರೆ ವೇರಿ ಆಗಿರುತ್ತೆ, ಸೊ ಅವರು ಕರೆಕ್ಟಾಗಿ ಅದನ್ನ ರಿಯಾಕ್ಟ್ ಮಾಡದೇ ಇರಬಹುದು ಅಂಥೇಳಿ ರಿನಿವಲ್ ಮಾಡ್ಸೋಕ್ಕೆ ಹೇಳ್ತಾರೆ. ಸೊ ಇಲ್ಲಿ ರಿಯಾಕ್ಷನ್ ಟೈಮ್ ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ, ಸೇಮ್ ನಾವು ಅದೇನು ಪ್ರೀವಿಯಸ್ ಫ್ಯಾಕ್ಟರ್ಸ್ ಹೇಳಿದ್ವಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ, ಲೈಕ್ ಪರ್ಸನ್ ಟು ಪರ್ಸನ್. ಇಫ್ ಅ ಪರ್ಸನ್ ಈಸ್ ಆಲ್ಕೋಹಾಲ್ ಕುಡ್ದಿದ್ದಾನೆ ಅಂದ್ಕೊಳ್ಳಿ, ಸೊ ಅವನಿಗೆ ಎದುರಿಗೆ ಎಮ್ಮೆ ಬಂದಿದ್ದು ಗೊತ್ತಿದ್ರೂ ಏನು ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಥಿಂಕ್ ಮಾಡೋಕ್ಕೇನೋ ಒಂದು ಸ್ವಲ್ಪ ಟೈಮ್ ಬೇಕು, ಜಾಸ್ತಿ ಟೈಮ್ ಬೇಕು. ನಾರ್ಮಲ್ ಪರ್ಸನ್ಗಿಂತ ಏನು ಯಾರು ಡ್ರಿಂಕ್ ಮಾಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು, ಕಾನ್ಷಿಯಸ್ ಇರಲ್ಲ, ಸೊ ಜಾಸ್ತಿ ಟೈಮ್ ಬೇಕಾಗುತ್ತೆ, ತಿಳಿತಲ್ಲ. ಸೊ ದಿಸ್ ಈಸ್ ಅಬೌಟ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಆ್ಯಂಡ್ ರಿಯಾಕ್ಷನ್ ಟೈಮ್. ಸೊ ಸ್ಟಾಪಿಂಗ್ ಡಿಸ್ಟೆನ್ಸಲ್ಲಿ ನಮಗೊಂದು ಇಕ್ವೇಷನ್ ಸಿಕ್ಕಿತ್ತು. ಏನು ಇಕ್ವೇಷನ್ನು, ಸ್ಟಾಪಿಂಗ್ ಡಿಸ್ಟೆನ್ಸ್ ಏನಿದೆ ಅಲ್ಲ, ದ್ಯಾಟ್ ಈಸ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಇನಿಷಿಯಲ್ ವೆಲಾಸಿಟಿ. ಸಿಕ್ಕಿತ್ತಾನೆ, ds
is proportional to square of initial velocity. ಸೊ ಇದು ಯಾವುದಕ್ಕೂ ಫ್ಯಾಮಿಲಿಯರ್ ಇದೆ ಹೇಳಿ? ಒಂದು ಕ್ವಾಡ್ರಾಟಿಕ್ ಇಕ್ವೇಷನಿಗೆ ಫ್ಯಾಮಿಲಿಯರ್ ಇದೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನಿಗೆ ನಾವು ಗ್ರಾಫನ್ನು ಪ್ಲಾಟ್ ಮಾಡಿದ್ವಿ ಅಂತಂದರೆ ನಮಗೇನು ಸಿಗುತ್ತೆ? ಒಂದು ಪ್ಯಾರಾಬೋಲಾ ಕರ್ವ್ ಸಿಗುತ್ತೆ. ಇದನ್ನು ನೀವು 10th ಕಲ್ತಿದ್ದೀರಿ ತಾನೆ? ಸೊ ಇಲ್ಲಿ ನಾವು ಒಂದು ಸರ್ಟೇನ್ ವ್ಯಾಲ್ಯೂಸನ್ನು ಕೊಟ್ಟಿದ್ದೈತಿ ಬುಕ್ಕಲ್ಲಿ ಅದನ್ನು ನಾವು ತಗೊಂಡು ನೋಡು ವೆದರ್ ವಿ ಗೆಟ್ ಅ ಪ್ಯಾರಾಬೋಲಿಕ್ ಗ್ರಾಫ್ ಆರ್ ನಾಟ್. ಓಕೆ, ಲೆಟ್ us see that. ಸೊ ವೆಹಿಕಲ್ಸನ್ನು ಪರ್ಚೇಸ್ ಮಾಡ್ತಾರಲ್ಲ, ಸೊ ಅಲ್ಲಿನೂ ಬ್ರೇಕಿಂಗ್ ಕೆಪಾಸಿಟಿ ನೋಡಿನೇ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ವೆಹಿಕಲ್ಸ್ ಬೇರೆ ಬೇರೆ ಟೆಕ್ನಾಲಜಿನ ಯೂಸ್ ಮಾಡಿದ್ದಿರುತ್ತೆ. ಸೊ ಆ ಟೆಕ್ನಾಲಜಿ ಸಹ ಯಾವುದಕ್ಕೆ ಒಂದು ಬ್ರೇಕಿಂಗ್ ಕೆಪಾಸಿಟಿ ಅಥವಾ ಸ್ಟಾಪಿಂಗ್ ಡಿಸ್ಟೆನ್ಸನ್ನು ಮೆನ್ಷನ್ ಮಾಡುತ್ತೆ. ಆಯಿತಾ? ಸೊ ನೋಡುವ ನಮ್ಗೆ ವೆದರ್ ವಿ ಗೆಟ್ ಅ ಪ್ಯಾರಾಬೋಲಿಕ್ ಕರ್ವ್ ಆರ್ ನಾಟ್. ವಿ ಹ್ಯಾವ್ ಗಾಟ್ ದ ವ್ಯಾಲ್ಯೂಸ್ ಫಾರ್ ಸ್ಟಾಪಿಂಗ್ ಡಿಸ್ಟೆನ್ಸ್. ಎಷ್ಟಿದೆ ಸ್ಟಾಪಿಂಗ್ ಡಿಸ್ಟೆನ್ಸ್? ds. ಇದು ಒಂದು ಸರ್ಟೇನ್ ಗಿವನ್ ವ್ಯಾಲ್ಯೂಸ್. ಸೊ ಈ ವ್ಯಾಲ್ಯೂಸನ್ನು ತಗೊಂಡು ನಾವು ಪ್ಯಾರಾಬೋಲಿಕ್ ಕರ್ವ್ ಸಿಗತ್ತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡಬೇಕಾಗಿರೋದು. ಸೊ ds is 10 ಮೀಟರ್, 20 ಮೀಟರ್, 34 ಮೀಟರ್ ಆ್ಯಂಡ್ 50 ಮೀಟರ್. ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಟ್ಟಾರ? 11 ಮೀಟರ್ ಪರ್ ಸೆಕೆಂಡ್, 15 ಮೀಟರ್ ಪರ್ ಸೆಕೆಂಡ್, 20 meter per second and 25 meter per second. ಸೊ ಏನು ಹೇಳುತ್ತೆ ಈ ಟೇಬಲ್ ಅಂತಂದರೆ, ಇದಿಷ್ಟು ಇನಿಷಿಯಲ್ ವೆಲಾಸಿಟಿ ಇತ್ತಂತಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಇಟ್ ಈಸ್ 10 ಮೀಟರ್. 15 ಮೀಟರ್ ಪರ್ ಸೆಕೆಂಡ್ ಅಷ್ಟು ಇನಿಷಿಯಲ್ ವೆಲಾಸಿಟಿ ಇತ್ತಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ವುಡ್ ಬಿ 20 ಮೀಟರ್. 20 ಮೀಟರ್ ಪರ್ ಸೆಕೆಂಡ್ ಇನಿಷಿಯಲ್ ವೆಲಾಸಿಟಿಯಿಂದ ವೆಹಿಕಲ್ ಮೂವ್ ಆಗ್ತಿದೆ ಅಂತಂದರೆ ಸೊ ಸ್ಟಾಪಿಂಗ್ ಡಿಸ್ಟೆನ್ಸ್ ಎಷ್ಟಿದೆ? ಅದಕ್ಕೆ 34. ಇದು ಒಂದು ನೌನ್ ಕಾರ್ ಅಥವಾ ಒಂದು ನೌನ್ ಆಬ್ಜೆಕ್ಟ್ ಅಥವಾ ವೆಹಿಕಲಿಂದು ಏನು ವ್ಯಾಲ್ಯೂಸ್ ಇದು. ಆಯಿತಾ? ಎಲ್ಲದಕ್ಕೂ ಇಷ್ಟೇ ಇರಬೇಕು ಅಂತಲ್ಲ. ಸೊ ಆ ಸಿಸ್ಟಮ್ ಹೇಗಿದೆ, ಅದು ಯಾವ ಥರ ಬ್ರೇಕಿಂಗ್ ಕೆಪಾಸಿಟಿ ಅದರದ್ದು ಇದೆ ಅಂಥೇಳಿ ಅದ್ರ ಮೇಲೆ ಇದಿಷ್ಟು ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಿರೋದು. ಸಪೋಸ್ ಇಫ್ ವಿ ಪ್ಲಾಟ್ ಎ ಗ್ರಾಫ್ ಆಫ್ ಸ್ಟಾಪಿಂಗ್ ಡಿಸ್ಟೆನ್ಸ್ versus initial velocity. So according to the equation which we have got, ನಮಗೇನು ಬರಬೇಕು? ಒಂದು ಪ್ಯಾರಾಬೋಲಾ ಬರಬೇಕು. ಪ್ಯಾರಾಬೋಲಾ ಅಂತಂದರೆ ಯಾವ ಥರ ಇರುತ್ತೆ? ಅಪ್ವರ್ಡ್ ಕಾನ್ಕೇವ್ ಶೇಪ್ ಅಥವಾ ಡೌನ್ವರ್ಡ್ ಕಾನ್ಕೇವ್ ಶೇಪ್, ರೈಟ್ ಸೈಡ್ ಕಾನ್ಕೇವ್ ಶೇಪ್, ಲೆಫ್ಟ್ ಸೈಡ್ ಕಾನ್ಕೇವ್ ಶೇಪ್, ಈ ಥರ ಸಿಗತ್ತೆ. ಆಯಿತಾ? ನೋಡುವ ಈ ಥರ ಬರ್ತೈತೆ ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ನೋಡಿ ವ್ಯಾಲ್ಯೂಸ್ 10, 20, 34, 50 ಅಂತ ಇದೆ. ಸೊ ಇಲ್ಲಿ ನಾನು 10, 20, 30, 40, 50 in meters. Next initial velocity 11, 15, 20, 25. So 5, 10, 15, 20, 25. ಏನಿದು ವೆಲಾಸಿಟಿ ಮೀಟರ್ ಪರ್ ಸೆಕೆಂಡಲ್ಲಿ ಇದೆ. ಸೊ ವ್ಯಾಲ್ಯೂಸನ್ನು ನೋಡುವ. ಸೊ ಎಷ್ಟು? 11 ಮೀಟರ್ ಪರ್ ಸೆಕೆಂಡ್ ಇನಿಷಿಯಲ್ ವೆಲಾಸಿಟಿಗೆ 10 ಮೀಟರ್ಸ್ ಅಷ್ಟೇನು ಕೊಡುತ್ತೆ? ಅದು ಸ್ಟಾಪಿಂಗ್ ಡಿಸ್ಟೆನ್ಸನ್ನು ಕೊಡುತ್ತೆ. ಸೊ ಇಲ್ಲಿ 11 ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಬಂದಿರ್ತೈತಾ? ಸೊ ಇಲ್ಲಿ 10 ಮೀಟರ್. ಸೊ ಪಾಯಿಂಟ್ ನಮ್ಮದು ಇಲ್ಲಿಗೆ ಬಂತು. ನೆಕ್ಸ್ಟ್ ಏನಿದೆ? 15 ಮೀಟರ್ ಪರ್ ಸೆಕೆಂಡಿಗೆ 20 ಮೀಟರ್ ಇದೆ. 15 ಮೀಟರ್ ಪರ್ ಸೆಕೆಂಡಿಗೆ 20 ಮೀಟರ್. ಸೊ ಇಲ್ಲಿ ಪಾಯಿಂಟ್ ಸಿಕ್ತು. ಅದೇ ಥರ 20 ಮೀಟರ್ ಪರ್ ಸೆಕೆಂಡಿಗೆ 34 ಮೀಟರ್ ಇದೆ. 20 ಮೀಟರ್ ಪರ್ ಸೆಕೆಂಡಿಗೆ 34. ಸೊ ಇಲ್ಲಿ 35 ಇಷ್ಟಾಗುತ್ತೆ. ಸೊ ಇಲ್ಲಿ ನಿಯರ್ ಬೈ ದ್ಯಾಟ್ ಇಲ್ಲಿ ಸಿಕ್ತು ವ್ಯಾಲ್ಯೂ. ನೆಕ್ಸ್ಟ್ ಏನಿದೆ? 25 ಮೀಟರ್ ಪರ್ ಸೆಕೆಂಡಿಗೆ 50 ಮೀಟರ್ ಅಂತಂದರೆ ಆ ಕಾರ್ 25 ಮೀಟರ್ ಪರ್ ಸೆಕೆಂಡ್ ಇನಿಷಿಯಲ್ ವೆಲಾಸಿಟಿಯಿಂದ ಮೂವ್ ಆಗ್ತಿದೆ ಅಂತಂದರೆ ಅದು ಬ್ರೇಕ್ ಹಾಕಿದ ಮೇಲೆ ಎಷ್ಟು? 50 ಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಿನೇ ಸ್ಟಾಪ್ ಆಗೋದು, ಅದಕ್ಕಿಂತ ಮುಂಚೆ ಸ್ಟಾಪ್ ಆಗೋದಿಲ್ಲ ಅಂತ. ಸೊ ವಿ ವಿಲ್ ಗೆಟ್ ದ ಪಾಯಿಂಟ್ ಹಿಯರ್. ಸೊ ಇವಷ್ಟು ಪಾಯಿಂಟ್ಸನ್ನು ನಾವು ಏನು ಜಾಯಿನ್ ಮಾಡಿದರೆ ನೋಡಿ ನಮಗೆ ಯಾವ ಥರ ಕರ್ವ್ ಸಿಕ್ತು? ಪ್ಯಾರಾಬೋಲಿಕ್ ಕರ್ವ್ ಸಿಕ್ತು. ಆಯಿತಾ? ಸೊ ಇದು ಯಾವ ಥರ ಕರ್ವ್ ಅಂತ ಹೇಳ್ತೀವಿ? ಇದನ್ನು ನಾವು ಪ್ಯಾರಾಬೋಲಿಕ್ ಕರ್ವ್ ಅಂತ ಹೇಳ್ತೀವಿ. ಸೊ ತಿಳಿತಲ್ಲ? ಸೊ ನಾವು ಬೈ ಫಾರ್ ಈಕ್ವೇಷನ್ ನಾವೇನು ಮಾಡಿದ್ವಿ? ವೆರಿಫೈ ಮಾಡಿರೋದು, ಕೊಟ್ಟಿರುವಂಥ ವ್ಯಾಲ್ಯೂಸನ್ನು ವೆರಿಫೈ ಮಾಡಿರೋದು. ಅರ್ಥ ಆಯ್ತಾ? ಸೊ ಇನ್ ಟುಡೇಸ್ ಕ್ಲಾಸ್ we learnt about stopping distance and reaction time. I hope you have understood this class. We will meet
in the next session. Thank you.